ತನ್ನ ಜಮೀನಿನಲ್ಲಿ ಹಾದು ಹೋಗಿದ್ದ ರಸ್ತೆಯನ್ನ ಅಗಿದು ಹಾಕಿದ ಖಾಸಗಿ ವ್ಯಕ್ತಿ. ಬಾಗಲಕೋಟೆಯಲ್ಲಿ 400 ಎಕರೆ ಜಮೀನುಗಳಿಗೆ ಸಂಪರ್ಕಿಸುವಂತ ರಸ್ತೆಯನ್ನೇ ಕಟ್ ಮಾಡಲಾಗಿದೆ. 400ಕ್ಕೂ ಅಧಿಕ ಎಕರೆ ಜಮೀನುಗಳ ರೈತ ಕುಟುಂಬಗಳು ಇದೀಗ ಅತಂತ್ರವಾಗ್ಬಿಟ್ಟಿದೆ. 40 ರಿಂದ 50 ಕುಟುಂಬಗಳಿಂದ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಲಾಗಿದೆ. ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದು ಕೂತಿದ್ದಾರೆ ರೈತ ಕುಟುಂಬಸ್ಥರು. ಮುಧೋಳ ತಾಲೂಕಿನ ಬಿದರಿ ಗ್ರಾಮದ ರೈತರಿಂದ ಬಿಗಿಪಟ್ಟು ಹಿಡಿಯಲಾಗಿದೆ. ಶಿವಲಿಂಗ ಪರಮಾನಂದ ಲಿಂಗನೂರು ಎಂಬುವವರ ವಿರುದ್ಧ ಈ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಜೆಸಿಬಿ ಮುಖಾಂತರವಾಗಿ ಡಾಂಬಾರು ರಸ್ತೆಯನ್ನ ಅಗಿಸಿರುವಂತ ಆರೋಪ. ನೋಡಿ, ಯಾರೋ ಒಬ್ರು ಮಾಡಿದ ತಪ್ಪಿಗೆ ಬಹಳಷ್ಟು ರೈತರು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಇಡೀ ರಸ್ತೆಯನ್ನೇ ಇಲ್ಲಿ ಅಗಲೀಕರಣ ಮಾಡಲಾಗಿದೆ. ಏನಕ್ಕೆ, ಏನು ಸಮಸ್ಯೆ ಆಗಿತ್ತು, ಯಾಕೆ ಈ ಥರದ್ದು ನಿರ್ಧಾರ ತೆಗೆದುಕೊಂಡ್ರು, ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟರು ಗೊತ್ತಿಲ್ಲ. 400ಕ್ಕೂ ಅಧಿಕ ಎಕರೆಯ ಜಮೀನು ರೈತರಿಗೆ ಇದೀಗ ಸಮಸ್ಯೆ ಆಗ್ತಿರೋದು. ರಸ್ತೆನೇ ಇಲ್ಲ ಅಲ್ಲಿ ಓಡಾಡೋದಕ್ಕೆ. ಅದಕ್ಕೆ ಇದೀಗ ನ್ಯಾಯ ಕೇಳ್ತಾ ಇದ್ದಾರೆ. ಇವರು ಕೂಡ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಅದಕ್ಕೂ ಮತ್ತೆ ಮೇವ್ ತರಾಕ ಆಗೋಲ್ರಿ. ದನ ಕರ ಸರಿಯಾಗಿ ಹೊಟ್ಟಿಗೆ ಉಪವಾಸ ಆಗಕತ್ತಾವ್ರಿ. ಸುತ್ತಾದ ಎಟ್ಟಂತ ತರುದ್ರಿ. ಇದ್ ದಾರಿ ಎಷ್ಟೋ ವರ್ಷದಿಂದ ತಲತಾಲಾಂತರದಿಂದ ದಾರಿ ಐತ್ರಿ. ಅದ ಈಗ ದಾರಿ ಬಂದ್ ಮಾಡ್ರಿ. ಈಗ ಹೊಲ ತಗೊಂಡಾರಿ ಅದನ್ನ ಅವ್ರ ಹೊಲ ಮೊದಲು ಮಾರ್ದಾರು ದಾರಿ ಬಿಟ್ಟು ಹೊಲ ಮಾರ್ಯಾರಂತ್ರಿ ಅವ್ರು ಅಂತ ಕುಡ್ದಾರ. ಅದನ್ನ ಇಟ್ಕೊಂಡ್ ದಾರಿ ಬಿಡ್ಬೇಕಲ್ರಿ. ದಾರಿ ಬಿಟ್ಟಾರಲ್ಲ. ಅದಕ್ಕೂ ಮತ್ತೆ ಈ ಡಾಂಬರ್ ಹಾಕ್ಯಾರಿ. ಇಲ್ಲಿ ಹೊಲಕ್ ಡಾಂಬರ್ ಐತಿರಿ ಮೇಡಮ್. ಡಾಂಬರ್ ರೋಡ್ ಕಿತ್ತೋಗದಾರಿ. ಈಗ ಡಾಂಬರ್ ಹಾಕಿದ್ರಿ. ಡಾಂಬರ್ ಹಾಕಾಕೊಂಡು ರೊಕ್ಕ ಕೊಟ್ಟಿವ್ರಿ. ಮತ್ತೆಲ್ಲಾ ಕೂಡಿಸಿ ಊರ್ ಎಲ್ಲಾರು ಸೇರಿ ಅದ. ಒಬ್ಬರದ ಜಾತಿ ಬದಲು ಏನು ಇಲ್ರಿ. ಇದಾಗ ಎಲ್ಲಾ ಜಾತಿ ಮಂದಿ ಐತ್ರಿ. ಎಷ್ಟು ಕೊಟ್ಟಿದ್ರಿ? ಮನೆ ಕೊಟ್ಟಿದ್ರು. ಹೊಲಕ್ಕೆ ಇಷ್ಟಿಷ್ಟ ಅಂತ ಹೇಳಿ ಕೊಟ್ಟಾರಿ. ಕೂಡಿಸಿ ಕೊಟ್ಟಾರಿ. ಮಾಡ್ದಾಗನೇ ಪ್ರಶ್ನೆ ಬರೋದು. ಎಲ್ಲ ಚೆನ್ನಾಗಿದ್ದಾಗ ಯಾರು ಬರಲ್ಲಮ್ಮ. ಹಂಗಾದ್ರೆ ನಾವ್ ಎಲ್ಲ ಚೆನ್ನಾಗಿತ್ತು. ಏನಪ್ಪ ನಾನ್ ನಂಬರ್ ನೀವೇ ಹೇಳಿದ್ರಲ್ಲ 3,20,000 ಖರ್ಚು ಮಾಡಿ. ಈಗ ನೋಡಮ್ಮ, ನೆನ್ನೆಗೆ ಹೋಗಕ್ ಆಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಆಕ್ಚುಲಿ ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ? ಅಧಿಕಾರಿಗಳ ಗಮನಕ್ಕೆ ಬಂದೇ ಇರ್ಲಿಲ್ವಾ? ಈ ಹೋರಾಟ ಮಾಡಿದ್ಮೇಲೆ ಅವ್ರ ಗಮನಕ್ಕೆ ಬಂದಿದ್ದ? ಏನಾದ್ರು ಆಕ್ಷನ್ಸ್ ಆಗಿದೆಯಾ ಏನು? ಹೌದು, ಖಂಡಿತ ನೀತಿ. ಏನು, ಕಳೆದ 2-3 ವರ್ಷಗಳ ಹಿಂದೆ 1 ಕೋಟಿ ವೆಚ್ಚದಲ್ಲಿ ಸುಮಾರು ಡಾಂಬರೀಕರಣವನ್ನ ಕೂಡ ಮಾಡಿರ್ತಾರೆ. ಅಂದ್ರೆ 400 ಜಮೀನುಗಳಿಗೆ ಹೋಗಿರ್ತಕ್ಕಂತ ಏನ್ ರಸ್ತೆ ಇದೆ, ಆ ರಸ್ತೆ ಎಲ್ಲರೂ ಒಗ್ಗೂಡಿಕೊಂಡು ರೈತಾಪಿ ಕೆಲಸದಲ್ಲಿ ಮಾಡ್ತಕ್ಕಂತ ಜನರಿದ್ದಾರೆ. ಎಲ್ಲರೂ ಒಗ್ಗೂಡಿಸಿಕೊಂಡು ಈ ರಸ್ತೆಯನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಇಲ್ಲಿ ರಸ್ತೆಯನ್ನ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಅಲ್ಲಿ ಜನರು ಒಂದೊಂದು ರೀತಿಯ ರೈತರು ಎಲ್ಲರೂ ಸೇರಿ ಈ ಡಾಂಬರೀಕರಣವನ್ನು ಮಾಡ್ಲಿಕ್ಕೆ ಅನುದಾನವನ್ನು ಕೂಡ ಬರುತ್ತೆ. ಸರ್ಕಾರ ಅಡಿಯಲ್ಲಿ ಕೂಡ ಈ ರಸ್ತೆಯನ್ನ ಡಾಂಬರೀಕರಣ ಮಾಡ್ತಾರೆ. ಅದಾದ ಬಳಿಕ ಕಳೆದ 4-5 ತಿಂಗಳ ಹಿಂದೆ ಈ ಶಿವಲಿಂಗಪ್ಪ ಪರಮಾನಂದ ಲಿಂಗನೂರ್ ಎಂಬುವರು ಈ ತೋಟವನ್ನ ತೆಗೆದುಕೊಂಡ ನಂತರ ರಸ್ತೆಯನ್ನ ಅಗಿಯುವಂತ ಕೆಲಸ ಮಾಡ್ತಾರೆ. ರಸ್ತೆಯನ್ನ ಅಗಿದು 4 ರಿಂದ 10 ದಿನಗಳಾದ್ರೂ ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಅಧಿಕಾರಿಗಳು ಭೇಟಿಯನ್ನ ಕೊಡೋದಿಲ್ಲ. ಅದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅಲ್ಲಿ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಾಗಿ ಏನು ಜಮೀನು ಮಾಲೀಕರಿದ್ದಾರೆ ಅವರು ಒಪ್ಪೋದಿಲ್ಲ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರು ಒಂದು ಆಗ್ರಹವನ್ನ ಕೂಡ ಮಾಡಿರುವಂತದ್ದು. ನಾವು 400 ಹೆಚ್ಚು ಕಡಿಮೆ 400 ಜಮೀನುಗಳಿಗೆ ಹೋಗಬೇಕಾದ ಮುಖ್ಯ ರಸ್ತೆಯನ್ನ ಈ ರೀತಿ ಏಕಾಏಕಿ ಎಗೆದಿರೋದು ಸಾರ್ವಜನಿಕರಲ್ಲಿ ಸಾಕಷ್ಟು ಒಂದು ಕುತೂಹಲ ಮೂಡಿರುವಂತದ್ದು. ಅಲ್ಲಿ ಆಗ್ರಹವನ್ನ ಕೂಡ ಮಾಡ್ತಿರುವಂತದ್ದು. ಈಗ ಅಲ್ಲಿ ಹೋಗ್ಬೇಕಾದಂತ ರಸ್ತೆ ಇದು. ಈ ರಸ್ತೆಯಲ್ಲಿ ಸುಮಾರು 400 ಕುಟುಂಬಗಳ ಹೋಗ್ಬೇಕಾದಂತ ರಸ್ತೆಯಲ್ಲಿ ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿಗಳು ಹೋಗ್ತಾರೆ. ಆ ರಸ್ತೆಯಲ್ಲಿ ಹೋಗ್ತಿರ್ತಕ್ಕಂತ ಏನು ಕೂಲಿ ಕಾರ್ಮಿಕರು ಸಾಕಷ್ಟು ರೀತಿ ಅದೇ ರಸ್ತೆಯಲ್ಲಿ ಹಾದು ಹೋಗೋದ್ರಿಂದ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಸಮಸ್ಯೆಯನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದ್ರು ಸಂದರ್ಭದಲ್ಲಿ ಇಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ಲಿಕ್ಕೆ ಅಲ್ಲಿಯ ಕುಟುಂಬಸ್ಥರು ಕೂಡ ಆಗ್ರಹವನ್ನ ಮಾಡ್ತಾರೆ. 2 ದಿನಗಳಲ್ಲಿ ಈಗಾಗಲೇ DC ಜಾನಕಿ ಮೇಡಮ್ ಅವರು ಖಡಕ್ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಯಾವುದೇ ರೀತಿಯಾಗಿ ಈ ಡಾಂಬರೀಕರಣ ಮಾಡಿರ್ತಕ್ಕಂಥ ರಸ್ತೆ ಏನಾಗಿದ್ದಾರೆ ಅದನ್ನ ಕೂಲಂಕುಷವಾಗಿ ನಾವು ತನಿಖೆಯನ್ನ ಮಾಡಿಸ್ತೀವಿ. ತನಿಖೆಯಲ್ಲಿ ಯಾರ್ದು ಲೋಪದೋಷ ಇದೆ, ಈ ಸಂಬಂಧಪಟ್ಟಂತೆ ನೀವ್ ಏನಾದ್ರೂ ಕರಾರ ಪತ್ರಗಳನ್ನ ಈ ಹಿಂದೆ ಏನಾದ್ರೂ ಮಾಡಿದ್ರೆ
ಆ ಕರಾರು ಪತ್ರನ ತೆಗೆದುಕೊಂಡು ಬನ್ನಿ, ನಾವು ಸಂಬಂಧಪಟ್ಟಂತ ತಹಸೀಲ್ದಾರ್ ಅವರನ್ನು ಕೂಡ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಸ್ಥಳಕ್ಕೆ AC ಅವರು ಕೂಡ ಭೇಟಿ ಕೊಡ್ತಾರೆ. ನಾನು ಕೂಡ ಸ್ಥಳಕ್ಕೆ ಬಂದು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತೇನೆ. ಇದರಲ್ಲಿ ಯಾರದೇ ಲೋಪದೋಷ ಇದ್ರೂ ಕೂಡ ನಾವು ಅವರ ಮೇಲೆ ಕಠಿಣ ಕ್ರಮವನ್ನ ಜರುಗಿಸ್ತೀವಿ ಅನ್ನೋದು DC ಜಾನಕಿ ಮೇಡಮ್ ಅವರು ಖಡಕ್ ಸೂಚನೆಯನ್ನ ಈಗಾಗಲೇ ಅಲ್ಲಿಯ ಅಧಿಕಾರಿಗಳಿಗೆ ಕೂಡ ನೀಡಿರುವಂತದ್ದು. ಸತ್ಯ ಇದಾದ ಬಳಿಕ ಅಂದ್ರೆ 2 ದಿನಗಳ ನಂತರ ಇಲ್ಲಿ ಯಾವ ರೀತಿಯಾಗಿ ಅಲ್ಲಿ ಪರಿಶೀಲನೆ ಆಗತ್ತೆ, ಅದಾದ ಬಳಿಕ ಏನೆಲ್ಲಾ ವಿಷಯಗಳ ಚರ್ಚೆ ಆಗತ್ತೆ, ಅದಾದ ಬಳಿಕ ಆ ಡಾಂಬರೀಕರಣ ರಸ್ತೆಯನ್ನ ಕಿತ್ತಾಕಿರ್ತಕ್ಕಂತ ಏನು ಪರಮಾನಂದ್ ಇದ್ದಾರೆ ಅವರು ಯಾಕೆ ಇದು ಈ ರಸ್ತೆಯನ್ನ ಕಿತ್ತಾಕಿದ್ರು, ಅದ್ರ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳನ್ನ ಇಟ್ಕೊಂಡು ಇವರು ರಸ್ತೆಯನ್ನ ಅಗದಿದ್ದಾರೆ ಅನ್ನೋದು ಕೂಲಂಕುಷವಾಗಿ ಇಲ್ಲಿ ಅಧಿಕಾರಿಗಳು ಚೆಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕಾಗತ್ತೆ ನೀತಿ. ಗುರು, ಇನ್ನು ಅಧಿಕಾರಿಗಳು ಸ್ಥಳ ವೀಕ್ಷಣೆ ಮಾಡಿದ್ದಾರೆ, ಮತ್ತೆ ಈ ರಸ್ತೆ ಅಗಲೀಕರಣ ಮಾಡಿರುವಂತ ಪರಮಾನಂದ ಅವರು ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಅಂದ್ರೆ ಯಾಕೆ ಮಾಡಿದೆ, ಏನು ಉದ್ದೇಶ, ಇದ್ರ ಬಗ್ಗೆ ಏನಾದ್ರು ಮಾತಾಡಿಸೋ ಪ್ರಯತ್ನ ಏನಾದ್ರು ಮಾಡಿದ್ರಾ? ಖಂಡಿತ ನೀತಿ. ಕಳೆದ 2 ದಿನಗಳ ಹಿಂದೆ ಇಲ್ಲಿ ರಸ್ತೆಯಲ್ಲಿ ಅಗಿತಕ್ಕಂತ ಗ್ರಾಮಸ್ಥರು ಎಲ್ಲರೂ ಕೂಡಿ ಒಂದು ಒಕ್ಕೂಟವನ್ನ ಸೇರ್ತಾರೆ. ಅದಾದ ಬಳಿಕ ಏನು ನಾವು 2 ವರ್ಷಗಳ ಹಿಂದೆ ನೀವು ಏನು ಈ ಜಮೀನು ವಿಚಾರಕ್ಕೆ ನೀವು ಮಾತುಕತೆಯನ್ನ ಮಾಡಿದ್ದೀರಿ, ಆ ಮಾತುಕತೆಯಲ್ಲಿ ನನಗೆ ಯಾವುದೇ ರೀತಿಯಾಗಿ ಇಲ್ಲಿಯ ರೈತ ನನಗೆ ಹೇಳಿ ಈ ಜಮೀನನ್ನ ನನಗೆ ಮಾರಿಲ್ಲ ಅನ್ನೋದು ಅಲ್ಲಿಯ ಒಂದು ಸ್ಥಳೀಯರ ಒಂದು ಮಾತನಾಡುವಂತ ವಿಷಯ ಅಂತಾನೆ ಹೇಳ್ಬೇಕಾಗತ್ತೆ. ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ಪರಮಾನಂದ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೂಡ ಕಟ್ಟಿಲ್ಲ. ಇವತ್ತು ಸ್ಥಳಕ್ಕೆ ಅಲ್ಲಿ ಇರ್ತಕ್ಕಂತ ತಹಸೀಲ್ದಾರ್ ಮತ್ತು ತಲಾಟಿ ಮತ್ತು AC ಅವರು ಕೂಡ ಇವತ್ತು ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇರೋದ್ರಿಂದಾಗಿ ಇವತ್ತು ಆ ಜಮೀನಿನ ಒಂದು ರಸ್ತೆ ಏನಿದೆ, ರಸ್ತೆಗೆ ಅಧಿಕಾರಿಗಳು ಕೂಡ ಭೇಟಿ ಆಗ್ತಾರೆ. ಭೇಟಿ ಆದ ನಂತರ ಈ ವಿಷಯಕ್ಕೆ ಒಂದು ಅಧಿಕಾರಿಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೀತಿ. ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ನೋಡಮ್ಮ, ನೆನ್ನೆಗೆ ಹೋಗಕ್ ಆಗೋದಿಲ್ಲ.